ಓಕೆ. ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ, ಇನ್ನೇನು ಹೊರಡಬೇಕು ಒಂದು 2 ಡೇಸಲ್ಲಿ. ಸೊ ಬೇಗ ಪ್ಯಾಕಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ವೆಯ್ಟ್ ಮೇಲೆ ಕೆಳಗೆ ಆದರೆ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಪ್ಲಸ್ ಹಾಗೆ ನಾನು ಲಾಸ್ಟ್ ಟೈಮಲ್ಲಿ ನನ್ನ ತಲೆ ಓಡೋದಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಬೇಗ ಮಾಡಿಬಿಟ್ಟು ಒಂದು 2 ಡೇಸ್ 3 ಡೇಸ್ ಮುಂಚೆನೇ ಇಟ್ಬಿಡ್ತೀನಿ ಸೈಡ್ಗೆ. ಸೊ ದಟ್ ಲಾಸ್ಟ್ ಒಂದು 2 ಡೇಸ್ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಓಕೆ, ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ಮಾತಾಡೋಣ, ಟೈಮ್ ಇಲ್ಲ ಜಾಸ್ತಿ. ಸೊ ಓಕೆ, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ, ನಿನ್ನೆ ಅದೊಂದು ಶೀಟ್ ಡಿಸೈನ್ ಮಾಡುವಾಗ ತಲೆಗೆ ಬಂತು, ಲೈಕ್ ತುಂಬ ಜನಕ್ಕೆ ಕಂಪ್ಲೀಟ್ ಪ್ರೋಟೀನ್ ಮತ್ತು ಇನ್ಕಂಪ್ಲೀಟ್ ಪ್ರೋಟೀನ್ ಬಗ್ಗೆ ಗೊತ್ತಿಲ್ಲ ಅಂತ. ಸೊ ಫಸ್ಟ್ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಸೊ ಕಂಪ್ಲೀಟ್ ಪ್ರೋಟೀನ್ ಅಂತ ಅಂದರೆ ಯಾವ ಪ್ರೋಟೀನಲ್ಲಿ 9 ಲೈಕ್ ಆಲ್ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಸೊ ಪ್ರೋಟೀನ್ ಏನು ಅಂತ ಅಂದರೆ, ಪ್ರೋಟೀನ್ ಈಸ್ ಮೇಡ್ ಆಫ್ ಅಮೈನೋ ಆ್ಯಸಿಡ್ಸ್, ಆಯಿತಾ. ಸೊ 9 ಲೈಕ್ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇದ್ದರೆ ಅದರಲ್ಲಿ ಅದನ್ನು ಕಂಪ್ಲೀಟ್ ಪ್ರೋಟೀನ್ ಅಂತ ಕನ್ಸಿಡರ್ ಮಾಡ್ತೀವಿ, ಆಯಿತಾ. ಸೊ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸಿಂದು ಸ್ಕೋರು, ಪ್ರತಿಯೊಂದ್ರದ್ದು ಸ್ಕೋರು 100ಕ್ಕೂ ಮೇಲಿರಬೇಕು, ಆಯಿತಾ. ಸೊ 100ಕ್ಕೂ ಕೆಳಗಡೆ ಯಾವ್ದಾದ್ರು ಒಂದು ಅಮೈನೋ ಆ್ಯಸಿಡಿಂದು ಸ್ಕೋರ್ ಇದ್ರೂ ಅದು ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಆಗುತ್ತೆ, ಆಯಿತಾ. ಇವಾಗ ಲೈಸಿನ್ ಅಂತೆಲ್ಲ ಬರುತ್ತೆ, ಲೈಸಿನ್ ಸ್ವಲ್ಪ ಜಾಸ್ತಿ ಕೇಳಿರ್ಬೋದು ನೀವು ಲೈಸಿನ್ ಅನ್ನೋದನ್ನ. ಸೊ ಇವಾಗ ಲೈಸಿನ್ ಅಂತ ಬರುತ್ತೆ. ಸೊ ಲೈಸಿನ್ ಏನಾದರೂ 100ಕ್ಕೂ ಕೆಳಗಿದ್ರೆ ಸೊ ಲೈಸಿನ್ ಡಿಫಿಷಿಯೆಂಟ್ ಇದೆ ಅದು ಅಂತ ಅಂದ್ಬಿಟ್ಟು, ಆಯಿತಾ. ಸೊ ಇವಾಗ ಇದು ಯಾವುದ್ರಲ್ಲಿ ಆಗಿರುತ್ತೆ ಅಂತಂದರೆ, ಇವಾಗ ರೈಸಲ್ಲಿ ಸಿಗೋ ಪ್ರೋಟೀನು, ದಾಲಲ್ಲಿ ಸಿಗೋ ಪ್ರೋಟೀನು, ನಟ್ಸಲ್ಲಿ ಸಿಗೋ ಪ್ರೋಟೀನು, ಆಯಿತಾ. ಸೊ ಇದು ಏನಿದೆ ಚೆನ್ನ, ಆಯಿತಾ, ಈಗ ಸತ್ತು ಅಂತೆಲ್ಲ ಕುಡಿತೀರಾ, ಅದರಲ್ಲಿ ಸಿಗೋ ಪ್ರೋಟೀನಲ್ಲೆಲ್ಲ ಏನು ಅಂದರೆ ಅದು ಕಂಪ್ಲೀಟ್ ಪ್ರೋಟೀನ್ ಅಲ್ಲ. ಅದರಲ್ಲಿ 1 or more ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರೋದಿಲ್ಲ, ಕಮ್ಮಿ ಇರುತ್ತೆ. ಸೊ ಅದು ಯಾವಾಗ ಕಮ್ಮಿ ಇರುತ್ತೆ, ನಿಮ್ಮ ಬಾಡಿ ಕಂಪ್ಲೀಟಾಗಿ ಆ ಪ್ರೋಟೀನನ್ನು ಯುಟಿಲೈಸ್ ಮಾಡ್ಕೊಳಕ್ಕಾಗೋದಿಲ್ಲ, ಆಯಿತಾ. ಬಟ್ ಕಂಪ್ಲೀಟ್ ಪ್ರೋಟೀನ್ ಯಾವುದು ಅಂತ ಅಂದರೆ, ಇವಾಗ ಮಿಲ್ಕಿಂದ ಡೈರಿ ಪ್ರಾಡಕ್ಟ್ಸ್ ಯಾವ್ಯಾವ್ದಿದೆ, ಮಿಲ್ಕ್ ಡಿರೈವೇಟಿವ್ಸ್ ಯಾವ್ಯಾವ್ದಿದೆ, ಮತ್ತು ಮೀಟ್ ಯಾವ್ಯಾವ್ದಿದೆ, ಅದೆಲ್ಲದನ್ನು ನಿಮಗೆ ಕಂಪ್ಲೀಟ್ ಪ್ರೋಟೀನಿಗೆ ಬರುತ್ತೆ. ಸೊ ಬೇಸಿಕಲಿ ಅನಿಮಲ್ ಪ್ರೋಟೀನ್ ಏನಿದೆ ಅದೆಲ್ಲ ಕಂಪ್ಲೀಟ್ ಪ್ರೋಟೀನ್. ಅನಿಮಲ್ ಪ್ರೋಟೀನ್ ಅಂದರೆ ಮಿಲ್ಕು ಅನಿಮಲ್ ಪ್ರೋಟೀನೇ ನಿಮಗೆ. ಸೊ ಮಿಲ್ಕು, ಪನೀರು, ಚೀಸು, ಮೊಸರು, ಆಯಿತಾ, ಯೋಗರ್ಟು, ಆಮೇಲೆ ಚಿಕನ್ನು, ಮಟನ್ನು, ಆಯಿತಾ, ಫಿಶ್ಶು, ಇದೆಲ್ಲ ಕಂಪ್ಲೀಟ್ ಪ್ರೋಟೀನಿಗೆ ಬರುತ್ತೆ ನಿಮಗೆ, ಆಯಿತಾ. ಸೊ ಕಂಪ್ಲೀಟ್ ಪ್ರೋಟೀನ್, ಆಮೇಲೆ ವೇ ಪ್ರೋಟೀನ್ ಪೌಡರು, ಆಯಿತಾ, ಇವೆಲ್ಲ ಕಂಪ್ಲೀಟ್ ಪ್ರೋಟೀನ್ ನಿಮಗೆ. ಸೊ ಕಂಪ್ಲೀಟ್ ಪ್ರೋಟೀನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಎಲ್ಲ ಅಮೈನೋ ಆ್ಯಸಿಡ್ಸಿನ ಸ್ಕೋರ್ ನಿಮಗೆ 100ಗಿಂತ ಮೇಲಿರುತ್ತೆ, ಆಯಿತಾ. ಕೆಲವುದ್ರಲ್ಲಂತೂ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅಬ್ಸಾರ್ಪ್ಷನ್ ನಿಮಗೆ ಇನ್ನೂ ಚೆನ್ನಾಗಿ ಲೈಕ್ ಮ್ಯಾಕ್ಸ್ ಲೆವೆಲಲ್ಲಿ ಇರುತ್ತೆ ಅಬ್ಸಾರ್ಪ್ಷನ್ ಅದ್ರದ್ದು. ಸೊ ನಿಮ್ಮ ಬಾಡಿ ಏನು ಮಾಡುತ್ತೆ, ಅದರಿಂದ ಸಿಗೋ ಪ್ರೋಟೀನನ್ನೆಲ್ಲ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಇವಾಗ ಇನ್ಕಂಪ್ಲೀಟ್ ಪ್ರೋಟೀನ್ ಯಾವ್ಯಾವುದು ಅಂತ ಹೇಳ್ತೀನಿ ನಿಮಗೆ. ಸೊ ಯಾವ್ಯಾವುದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರ್ತವೆ, ಸೊ ಏನೇನು ಪ್ಲ್ಯಾಂಟ್ಸಿಂದ ಬರುತ್ತೆ ಅದೆಲ್ಲ ಇನ್ಕಂಪ್ಲೀಟ್ ಪ್ರೋಟೀನು. ಆ್ಯಂಡ್ ಯಾವ್ಯಾವುದು ಅನಿಮಲ್ ಬೇಸ್ಡ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಪ್ರೋಟೀನು, ಆಯಿತಾ. ಸೊ ಕಂಪ್ಲೀಟ್ ಪ್ರೋಟೀನ್ ಏನಿರುತ್ತೆ ಅನಿಮಲ್ ಬೇಸ್ಡು, ಅದು ಸುಪೀರಿಯರ್ ಪ್ರೋಟೀನು. ಆ್ಯಂಡ್ ಏನೇನು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ ಅದು ಕೆಳಗಡೆ ಲೆವೆಲಲ್ಲಿ ಬರುತ್ತೆ ನಿಮಗೆ, ಆಯಿತಾ. ಸೊ ಅದು ಹೈ ಕ್ವಾಲಿಟಿ ಪ್ರೋಟೀನ್ ಅಲ್ಲ. ಸೊ ಇವಾಗ ಬೇಸಿಕಲಿ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಆಪ್ಷನ್ ಯಾವ್ದು ಚೂಸ್ ಮಾಡಬೇಕಂದ್ರೆ, ಪನ್ನೀರು ಇಲ್ಲ ಲೋ ಫ್ಯಾಟ್ ಪನ್ನೀರ್ ಚೂಸ್ ಮಾಡಬೇಕು, ಯೋಗರ್ಟು ಇಲ್ಲ ಲೋ ಫ್ಯಾಟ್ ಯೋಗರ್ಟು, ವೇ ಪ್ರೋಟೀನು, ಆಯಿತಾ. ಸೊ ಈ ಥರದ ಆಪ್ಷನ್ಸ್ ಇರಬೇಕು ನಿಮಗೆ, ಆಯಿತಾ. ಎಗ್ ತಿಂದರೆ ಎಗ್ಗನ್ನು ಆ್ಯಡ್ ಮಾಡ್ಕೋಬೋದು, ಕಂಪ್ಲೀಟ್ ಪ್ರೋಟೀನ್, ಅನಿಮಲ್ ಪ್ರೋಟೀನ್ ಅದು, ಆಯಿತಾ. ಅದೇ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಬೆಸ್ಟ್ ಏನಂತ ಅಂದರೆ, ಎಗ್ ಇದೆ ನಿಮಗೆ, ಚಿಕನ್ ಇದೆ, ವೇ ಪ್ರೋಟೀನ್ ಇದೆ, ಫಿಶ್ ತಿನ್ಬೋದು, ಮಟನ್ ತಿನ್ಬೋದು ನೀವು, ಆಯಿತಾ. ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಸೊ ನಾನ್ ವೆಜಿಟೇರಿಯನ್ಸಿಗೆ ಡಯಟ್ ಮಾಡೋದು ಸ್ವಲ್ಪ ಈಸಿ. ಏನಕ್ಕೆ ಅಂತಂದರೆ ಆಪ್ಷನ್ಸ್ ಜಾಸ್ತಿ ಇದೆ, ಪ್ರೋಟೀನ್ ರಿಚ್ ಆಪ್ಷನ್ಸ್ ಜಾಸ್ತಿ ಇದೆ ನಿಮಗೆ. ವೆಜಿಟೇರಿಯನ್ಸಿಗೆ ಡಯಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಯಿತಾ. ಏನಕ್ಕೆ ಅಂತಂದರೆ ಆಪ್ಷನ್ಸ್ ಕಮ್ಮಿ ಇದೆ. ಬಟ್ ಆಪ್ಷನ್ಸ್ ಇಲ್ಲ ಅಂತಿದೆಯಾ, ಇಲ್ಲ, ಆಪ್ಷನ್ಸ್ ಇದೆ ನಿಮಗೆ. ಅದೇ ವೀಗನ್ಸಿಗೆ ಏನಾಗುತ್ತೆ, ಸೊ ವೀಗನ್ಸಿಗೆ ಹೆಂಗೆ ಅಂತಂದರೆ, ಅನಿಮಲ್ ಬೇಸ್ಡ್ ಅವ್ರು ಏನು ಕನ್ಸ್ಯೂಮೇ ಮಾಡದೇ ಇರೋದ್ರಿಂದ, ಕಂಪ್ಲೀಟಾಗಿ ಪ್ಲ್ಯಾಂಟ್ ಸೋರ್ಸ್ ಮೇಲೆ ರಿಲೈ ಆಗಿರೋದ್ರಿಂದ ಅವರು, ಸೊ ಅವ್ರದ್ದು ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಲೈಕ್ ತುಂಬ ಜಾಸ್ತಿ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಕಮ್ಮಿ ಇರೋ ಅಂಥ ಸೋರ್ಸ್ಗಳು ಅವ್ರಿಗೆ ಸಿಗೋದು. ಈಗ ಫಾರ್ ಎಕ್ಸಾಂಪಲ್ ಏನು ಅಂತ ಅಂದರೆ, ಈಗ ನೀವು ಟೋಫು ನೋಡ್ಬೋದು, ಸೋಯಾ ಚಂಕ್ಸ್ ನೋಡ್ಬೋದು. ಸೊ ಇವೆಲ್ಲ ಏನು ಅಂತ ಅಂದರೆ ಲೈಕ್ ಸೋಯಾ ಬೀನಿಂದ ಬರೋ ಪ್ರೋಟೀನ್ಸು. ಸೊ ಬೇಸಿಕಲಿ ಪ್ಲ್ಯಾಂಟಿಂದ ಬರೋ ಪ್ರೋಟೀನು. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ, 1 or more ಅಮೈನೋ ಆ್ಯಸಿಡ್ ಪ್ರೊಫೈಲು ಕಮ್ಮಿ ಇರುತ್ತೆ, 100ಕ್ಕೂ ಸ್ಕೋರ್ ಕಮ್ಮಿ ಇರುತ್ತೆ. ಸೊ ಅದನ್ನು ನಾವು ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಬಟ್ ಇವಾಗ ಏನು ಅಂದರೆ, ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ಇನ್ಕಂಪ್ಲೀಟ್ ಪ್ರೋಟೀನನ್ನು ಹತ್ತತ್ರ ಕಂಪ್ಲೀಟ್ ಪ್ರೋಟೀನ್ ಸ್ಕೋರಿಗೆ ತರ್ಬೋದು. ಕಂಪ್ಲೀಟಾಗಿ 100 ಮಾಡೋಕ್ಕಾಗಲ್ಲ ಅದನ್ನ, ಬಟ್ ಅಟ್ಲೀಸ್ಟ್ ಒಂದು 90 ಹತ್ತತ್ರ ತರ್ಬೋದು. ಯಾವ ಥರ ತರ್ಬೋದು ಅಂತ ಅಂದರೆ, ಇನ್ಕಂಪ್ಲೀಟ್ ಪ್ರೋಟೀನನ್ನು ಕಂಬೈನ್ ಮಾಡೋದ್ರಿಂದ ತರ್ಬೋದು ನೀವು. ಸೊ ಇವಾಗ ಇನ್ಕಂಪ್ಲೀಟ್ ಪ್ರೋಟೀನನ್ನು ಕಂಬೈನ್ ಹೆಂಗೆ ಮಾಡ್ತೀರಾ ಅಂತ ಅಂದರೆ, ಇವಾಗ ನೀವು ನೋಡಬೇಕು ಯಾವ ಸೋರ್ಸ್ ಆಫ್ ಪ್ರೋಟೀನಲ್ಲಿ ಯಾವ ಅಮೈನೋ ಆ್ಯಸಿಡ್ ಕಮ್ಮಿ ಇದೆ ಅಂತ ನೋಡ್ತೀರಾ ಫಸ್ಟು. ಆ್ಯಂಡ್ ಇನ್ನೊಂದು ಸೋರ್ಸ್ ಆಫ್ ಪ್ರೋಟೀನಲ್ಲಿ
ಯಾವ ಅಮೈನೋ ಆಸಿಡ್ ಜಾಸ್ತಿ ಇದೆ ಅಂತ ನೋಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ರೈಸನ್ನ ದಾಲ್ ಜೊತೆ ಏನಕ್ಕೆ ತಿಂತಾರೆ, ಯಾಕಂದರೆ ರೈಸಲ್ಲಿರೋ ಡಿಫಿಷಿಯೆಂಟ್ ಏನೇನಿರುತ್ತೆ ಅಮೈನೋ ಆಸಿಡ್ಸು ಅದನ್ನು ದಾಲ್ ಕಂಪ್ಲೀಟ್ ಮಾಡುತ್ತೆ. ಆ್ಯಂಡ್ ದಾಲಲ್ಲಿ ಡಿಫಿಷಿಯೆಂಟ್ ಇರೋ ಅಮೈನೋ ಆಸಿಡ್ಸ್ನ ರೈಸ್ ಕಂಪ್ಲೀಟ್ ಮಾಡುತ್ತೆ ಅಂತ. ಸೊ ಅದು ಯಾವಾಗ ಏನಾದರೂ ಜೊತೆಗೆ ತಿಂತೀರಾ ನೀವು, ಅದು ಪ್ರೋಟೀನ್ ಏನಿದೆ ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ ನಿಮಗೆ, ರೈಸ್ ಮತ್ತು ದಾಲ್, ಆಯಿತಾ. ಸೊ ಅದೇ ಥರ ಇನ್ನೇನೇನು ತಿನ್ಬೋದು ನೀವು, ರೈಸ್ ಮತ್ತು ಟೋಫುನ ಜೊತೆಗೆ ತಿನ್ಬೋದು. ಸೊ ರೈಸ್ ಮತ್ತು ಟೋಫುನ ತಿಂದಾಗ ನಿಮಗದು ಮತ್ತೆ ಈಕ್ವಲ್ ಆಗುತ್ತೆ. ಇಲ್ಲಾಂದರೆ ವೀಟ್ ಮತ್ತು ಮೂಂಗ್ ದಾಲನ್ನು ತಿನ್ಬೋದು. ಸೊ ವೀಟ್ ಜೊತೆಗೆ ಮೂಂಗ್ ದಾಲ್ ಬರುತ್ತಲ್ಲ, ಅದನ್ನು ತಿಂದರೆ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ವೀಟ್ ಜೊತೆ ಚನಾ ತಿನ್ಬೋದು, ಆ ಥರ, ಆಯಿತಾ. ಸೊ ಒಂದ್ರ ಜೊತೆ ಇನ್ನೊಂದು ಕಂಬೈನ್ ಮಾಡಿದಾಗ ನಿಮಗದು ಕಂಪ್ಲೀಟ್ ಪ್ರೋಟೀನ್ ಹತ್ತತ್ರ ಬರುತ್ತೆ. ಸೊ ವೀಗನ್ಸಿಗೆ ತುಂಬ ಕಷ್ಟ ಇದೆ ಡಯಟ್ ಮಾಡೋದು. ಲೈಕ್ ನೀವು ವೀಗನ್ ಆಗಿದ್ರೆ, ಇನ್ ಕೇಸ್ ಯಾರಾದರೂ ವೀಗನಿಗೆ ಕನ್ವರ್ಟ್ ಆಗಬೇಕು ಅಂತ ಯೋಚಿಸ್ತಿದ್ರೆ, ಡೌಟ್ ಇದೆ ಅಂದರೆ ನಾನು ಸಜೆಸ್ಟ್ ಮಾಡೋದು ಲೈಕ್ ಆ ಅಪ್ರೋಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಬಾಡಿ ತುಂಬ ಜಾಸ್ತಿ ನ್ಯೂಟ್ರಿಯೆಂಟ್ ಡಿಫಿಷಿಯೆಂಟ್ ಆಗಿಬಿಡುತ್ತೆ. ಆಲ್ರೆಡಿ ನೀವು ಬಾಡಿಗೆ ಏನೂ ಕೊಡ್ತಿರೋದಿಲ್ಲ. ಇಲ್ಲಿ ನಾವು ಆ್ಯಕ್ಚುಲಿ ನಮ್ದು ಇಂಡಿಯನ್ ಡಯಟಲ್ಲಿ ಹೆಂಗಿದೆ ಅಂತಂದರೆ, ನೀವು ಆಲ್ರೆಡಿ ಏನಾದರೂ ಡಿಫಿಷಿಯೆಂಟ್ ಇದ್ದೇ ಇರ್ತೀರ, ಕಂಪ್ಲೀಟಾಗಿ ಏನೂ ತಿಂತಿರಲ್ಲ ನೀವು, ಪ್ರೋಟೀನ್ ಆಗಲಿ ಅಥವಾ ನ್ಯೂಟ್ರಿಯೆಂಟ್ಸ್ ಆಗಲಿ. ಅದಕ್ಕೆ ಲೈಕ್ ಆಲ್ರೆಡಿ ಅದು ಇರೋದ್ರಿಂದ ಫಸ್ಟ್ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನೀವು ವೀಗನ್ ಅನ್ನೋ ಆಪ್ಷನ್ ಆಪ್ಟ್ ಮಾಡೋಕ್ಕೆ ಹೋಗಬೇಡಿ. ವೆಜಿಟೇರಿಯನ್ ಮಾಡಿದ್ರೆ ಮಾಡಿ, ಬಟ್ ಆ್ಯಕ್ಚುಲಿ ನಿಮ್ದು ಆಪ್ಷನ್ ಇದು, ಮಾಡಿದ್ರೆ ಮಾಡಿ. ನಾನು ಹೇಳ್ತಿರೋದು ನಿಮ್ಗೆ ಏನಕ್ಕೆ ಅಂತ ಅಂದರೆ, ಲೈಕ್ ಪರ್ಸ್ನಲಿ ನಾನಿದ್ರೆ ಮಾಡ್ತಿರ್ಲಿಲ್ಲ, ಆಯಿತಾ. ಯಾಕಂದರೆ ಸ್ವಲ್ಪ ಡಯಟ್ ಮಾಡೋದು ಕಷ್ಟ ಆಗುತ್ತೆ, ಫುಡ್ ಆಪ್ಷನ್ಸ್ ತುಂಬ ಲಿಮಿಟೆಡ್ ಇದೆ, ಆಯಿತಾ. ಲೈಕ್ ಈವನ್ ನೀವು ಡೈರಿ ಲೈಕ್ ಮಿಲ್ಕು ಮತ್ತು ಪನ್ನೀರೂ ತಿನ್ನೋದಿಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ ಅಂತ. ಮಾಡೋದಾದ್ರೆ ನಿಮ್ಮ ಆಪ್ಷನ್ ಅದು, ನಾನು ಯಾರು ಹೇಳೋದಕ್ಕಲ್ವಾ. ಮಾಡಿದ್ರೆ ಮಾಡಿ. ಸೊ ನಾನು ಹೇಳಿರೋ ಪಾಯಿಂಟ್ಸನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಲೈಕ್ ಈ ಥರ ಸ್ವಲ್ಪ ನ್ಯೂಟ್ರಿಯೆಂಟ್ ಡಿಫಿಷಿಯೆಂಟ್ ಆಗ್ತೀರಾ, ಸೊ ಸಪ್ಲಿಮೆಂಟ್ಸ್ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಲೈಕ್ ಏನು ವೈಟಮಿನ್ D3 ಇದೆ, ಮಲ್ಟಿವೈಟಮಿನ್ಸ್ ಎಲ್ಲ ಸಪ್ರೇಟಾಗಿ ತೊಗೋಬೇಕು ನೀವು. ಜೊತೆ ಕ್ರಿಯೇಟಿನು, ಪ್ರೋಟೀನು, ಫಿಶ್ ಆಯಿಲ್ ತಿನ್ನಲ್ಲ ನೀವು ಹಂಗಂತ. ಪ್ರೋಟೀನು ನೀವು ವೀಗನ್ ಪ್ರೋಟೀನ್ ತೊಗೋಬೇಕಾಗುತ್ತೆ, ವೀಗನ್ ಬ್ಲೆಂಡ್ ತೊಗೋಬೇಕು. ಸೊ ಬ್ಲೆಂಡ್ ಏನು ಅಂತ ಅಂದರೆ, ಡಿಫ್ರೆಂಟ್ ವೀಗನ್ ಸೋರ್ಸಸನ್ನು ಬ್ಲೆಂಡ್ ಮಾಡಿ, ನಾನು ಹೆಂಗೆ ಹೇಳಿದೆ, ಕಾಂಬಿನೇಷನಲ್ಲಿ ತಿಂದರೆ ಕಂಪ್ಲೀಟ್ ಪ್ರೋಟೀನ್ ಹತ್ತತ್ರ ಬರುತ್ತೆ. ಅದೇ ಥರ ವೀಗನ್ ಪ್ರೋಟೀನನ್ನು ಬ್ಲೆಂಡ್ ಮಾಡಿಬಿಟ್ಟು ಕಂಪ್ಲೀಟ್ ಪ್ರೋಟೀನ್ ಹತ್ತತ್ರ ತೊಗೊಬರ್ತಾರೆ, ಆಯಿತಾ. ಸೊ ಅದನ್ನು ಮಾಡ್ಕೋಬೋದು ನೀವು. ಅದರ್ವೈಸ್ ಲೈಕ್ ಇನ್ ಕೇಸ್ ವೆಜಿಟೇರಿಯನ್ಸ್ ಆಗಿದ್ದೀರಾ, ನೀವು ಹಾಲು ಮತ್ತು ಪನ್ನೀರೆಲ್ಲ ತಿಂತೀರಾ, ಮೊಸರೆಲ್ಲ ತಿಂತೀರಾ ಅಂದರೆ ನಿಮಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ವೀಗನ್ಸಿಗೆ ಹೋಲಿಸ್ಕೊಂಡ್ರೆ. ನೀವು ಅಂದರೂ ಚೆನ್ನಾಗಿ ಡಯಟ್ ಮಾಡ್ಬೋದು, ಒಳ್ಳೆ ಬಾಡಿ ಮಾಡ್ಬೋದು. ಕೆಲವ್ರನ್ನ ನೋಡಿದ್ದೀನಿ ಒಳ್ಳೆ ಬಾಡಿ ಮಾಡಿರೋರನ್ನ ವೆಜಿಟೇರಿಯನ್ ತಿಂದ್ಕೊಂಡು. ಅದೇನಾದರೂ ನಾನ್ ವೆಜಿಟೇರಿಯನ್ ಆದರೆ ಲೈಕ್ ನೀವು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೋಬೋದು ಅದನ್ನ. ಎಲ್ಲ ಆಪ್ಷನ್ಸ್ ಇದೆ, ಎಲ್ಲ ಮೀಟ್ ಆಪ್ಷನ್ಸ್ ಇದೆ, ಎಲ್ಲ ವೆಜಿಟೇರಿಯನ್ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಕಂಪ್ಲೀಟಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ತುಂಬ ಒಳ್ಳೆ ಡಯಟ್ ಡಿಸೈನ್ ಮಾಡ್ಬೋದು. ಆ್ಯಂಡ್ ವೆಜಿಟೇರಿಯನ್ಸಿಗೆ ಒನ್ ಡೌನ್ ಸೈಡ್ ಏನು ಅಂದರೆ, ವೆಜಿಟೇರಿಯನ್ ಫುಡ್ ಏನಿದೆ, ಪ್ರೋಟೀನ್ ಫುಡ್ಡು, ಅದು ಫ್ಯಾಟ್ ಜೊತೆಗೆ ಬರುತ್ತೆ, ಆಯಿತಾ. ಅದಕ್ಕೆ ಫ್ಯಾಟ್ ಅಟ್ಯಾಚ್ ಆಗಿಬರುತ್ತೆ ನಿಮಗೆ. ಇವಾಗ ಪನ್ನೀರ್ ತೊಗೊಳ್ಳಿ, ಹಾಲು ತೊಗೊಳ್ಳಿ, ಮೊಸರು ತೊಗೊಳ್ಳಿ, ಅದ್ರ ಜೊತೆಗೆ ಈಕ್ವಲ್ ಅಮೌಂಟ್ ಆಫ್ ಫ್ಯಾಟ್ ಇರುತ್ತೆ ನಿಮಗೆ. ಈಗ ಪನ್ನೀರ್ ತೊಗೊಂಡ್ರೆ 25 ಗ್ರಾಮ್ ನಿಮಗೆ ಪ್ರೋಟೀನ್ ಸಿಕ್ಕಿದ್ರೆ, ಇಲ್ಲ 20 ಗ್ರಾಮ್ ಪ್ರೋಟೀನ್ ಸಿಕ್ಕಿದ್ರೆ 20 ಗ್ರಾಮ್ ಫ್ಯಾಟು ಕೂಡ ಇರುತ್ತೆ ಅದರಲ್ಲಿ. ಸೊ ಈಕ್ವಲ್ ಅಮೌಂಟ್ ಆಫ್ ಫ್ಯಾಟ್ ಜೊತೆಗೆ ಬರುತ್ತೆ. ಸೊ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅಂದರೆ, ಇವಾಗ ಮಾರ್ಕೆಟಲ್ಲಿ ಹೊಸ ಪ್ರಾಡಕ್ಟ್ಸ್ ಬಂದಿದ್ದಾವೆ. ಲೋ ಫ್ಯಾಟ್ ಪನ್ನೀರು, ಲೋ ಫ್ಯಾಟ್ ಯೋಗರ್ಟ್ ಬಂದಿದೆ, ಲೋ ಫ್ಯಾಟ್ ಮಿಲ್ಕ್ ಇದೆ, ಆಯಿತಾ. ಸೊ ನೀವು ಈ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಪ್ಲಸ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ವೇ ಪ್ರೋಟೀನು, ಇಲ್ಲ ವೇ ಪ್ರೋಟೀನ್ ಐಸೋಲೇಟು, ಇಲ್ಲ ಬ್ಲೆಂಡ್ ಏನಾದರೂ ತೊಗೊಳ್ಳೇಬೇಕಾಗುತ್ತೆ. ಲೈಕ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಡಯಟ್ ಡಿಸೈನ್ ಮಾಡೋದಕ್ಕೆ. ಬರೀ ಫುಡ್ಡಲ್ಲೇ ತೊಗೋತೀನಿ ನ್ಯಾಚುರಲ್, ಅದೂ ನ್ಯಾಚುರಲ್ಲೇ ಮಿಲ್ಕಿಂದ ಮಾಡೋದು ವೇ ಪ್ರೋಟೀನ್ನ, ಆಯಿತಾ. ಸೊ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ತಲೆಯಲ್ಲಿ ಏನಾದರೂ ಸ್ಟೀರಿಯೋ ಟೈಪ್ಸ್ ಅಥವಾ ಏನಾದರೂ ಹಿಂಗೆ ಆಲ್ರೆಡಿ ಜಡ್ಜ್ಮೆಂಟ್ ಇಟ್ಕೊಂಡು ಬಯಾಸ್ಡ್ ಆಗಿಬಿಟ್ಟು ಥಿಂಕ್ ಮಾಡಿದ್ರೆ ನೀವು ಇಂಪ್ರೂವ್ ಮಾಡ್ಕೊಳಕ್ಕಾಗೋದಿಲ್ಲ, ಆಯಿತಾ. ವೇ ಪ್ರೋಟೀನ್ ಮಿಲ್ಕಿಂದ ಬರೋ ಡಿರೈವೇಟಿವ್ ಅಷ್ಟೇ ಅದು. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ನೀವು. ಸೊ ವೆಜಿಟೇರಿಯನ್ಸು ಮತ್ತು ವೀಗನ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಡಯಟ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಡಯಟ್ ಡಿಸೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಪ್ರೋಟೀನ್ ಹಿಟ್ ಆಗ್ತಿದ್ರೆ ಕ್ಯಾಲರೀಸ್ ತುಂಬ ಮೇಲೆ ಹೋಗ್ತಿರುತ್ತೆ, ಆಯಿತಾ. ಇಲ್ಲ ಕ್ಯಾಲರೀಸ್ ಕಂಟ್ರೋಲಲ್ಲಿದ್ದರೆ ಪ್ರೋಟೀನು ಎಲ್ಲ ಡಿಫಿಷಿಯೆಂಟಲ್ಲಿ ಇರ್ತೀರ, ಆಯಿತಾ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಸಿಗಾಕೋತೀರಾ. ಬಟ್ ರೀಸೆಂಟಾಗಿ ಪ್ರಾಡಕ್ಟ್ಸ್ ಇದ್ದಾವೆ, ಲೈಕ್ ಲೋ ಫ್ಯಾಟ್ ಪನ್ನೀರಿಂದ ನಾನು ಆಪ್ಷನ್ಸ್ ಹೇಳ್ತೀನಿ ನಿಮಗೆ. ಫಾರ್ಮ್ ಕನೆಕ್ಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಬ್ರ್ಯಾಂಡ್ ಇದೆ, ಆಯಿತಾ. ಮಿಲ್ಕಿ ಮಿಸ್ಟಿನ್ ಹೈ ಪ್ರೋಟೀನ್ ಪನ್ನೀರ್ ಬರುತ್ತೆ, ಆಯಿತಾ. ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಮೆನ್ಷನ್ ಮಾಡಿ. ಸೊ ನನಗೆ ಗೊತ್ತಿರೋದು ಇದು 3 ಬ್ರ್ಯಾಂಡು, ನಾನು 3 ಟ್ರೈ ಮಾಡಿದ್ದೀನಿ, ಆಯಿತಾ. ಸೊ ಕೆಲವರಿಗೆ ಪನ್ನೀರು ಸಾಫ್ಟ್ ಆಗಿರುತ್ತೆ, ನಾರ್ಮಲ್ ಪನ್ನೀರ್ ತಿನ್ನೋಕೆ ಇಷ್ಟ. ನನಗೆ ಮ್ಯಾಟ್ರ್ ಆಗೋದಿಲ್ಲ, ಇದು ಸ್ವಲ್ಪ ಹಾರ್ಡ್ ಇರುತ್ತೆ ನಾರ್ಮಲಿ ಕನ್ಸಿಡರ್ ಮಾಡಿದ್ರೆ. ಯಾಕಂದರೆ ಫ್ಯಾಟ್ ತೆಗ್ದಿರ್ತಾರೆ, ಫ್ಯಾಟ್ ಫ್ರೀ ಮಾಡಿರ್ತಾರೆ ಇದನ್ನ, ಅದಕ್ಕೆ ಸ್ವಲ್ಪ ಹಾರ್ಡ್ ಇರುತ್ತಿದ್ದು. ಬಟ್ ಇಟ್ಸ್ ಫೈನ್. ನಾವು ಹೆಲ್ತ್ ವಿಷಯದಲ್ಲಿ ನೋಡೋದ್ರಿಂದ ಸ್ವಲ್ಪ ಟೇಸ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತಿಂದು ಅದನ್ನ, ಅಷ್ಟೇ. ಆಪ್ಷನ್ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತಲ್ವಾ, ಅದನ್ನೇ ಮಾಡಬೇಕು. ಅದು ಬಿಟ್ಟರೆ ಇನ್ನು ಡಯಟ್ ಎಲ್ಲ ನಾನು ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಡಯಟ್ ಹೆಂಗೆ ಡಿಸೈನ್ ಮಾಡ್ಕೋಬೇಕು ನೀವು, ಪ್ರತಿಯೊಂದು ಇದೆ ಅದರಲ್ಲಿ.
ಸೊ ಐ ಹೋಪ್ ಕಂಪ್ಲೀಟ್ ಪ್ರೋಟೀನ್ ಮತ್ತು ಇನ್ಕಂಪ್ಲೀಟ್ ಪ್ರೋಟೀನಿಂದು ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ. ನಾನು ಕೆಲವು ರಿಸರ್ಚ್ ಪೇಪರ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಕೆಲವು ವೀಡಿಯೋಸನ್ನ ಲಿಂಕ್ ಮಾಡಿರ್ತೀನಿ. ಲೈಕ್ ನಂದೊಂದು ರೀಲ್ ಮಾಡಿದ್ದೆ ನಾನು, ಲೈಕ್ ಹೆಂಗೆ ಕಂಬೈನ್ ಮಾಡಬೇಕು ಅಂತ. ಅದನ್ನೆಲ್ಲ ಸ್ವಲ್ಪ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಅದನ್ನೆಲ್ಲ ನೋಡಿ ಸ್ವಲ್ಪ ನಾಲೆಡ್ಜ್ ಸಿಗ್ಬೋದು ನಿಮಗೆ. ಆ್ಯಂಡ್ ರಿಸರ್ಚ್ ಪೇಪರ್ಸ್ ಓದಿ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ವಲ್ಪ ಲೈಕ್ ಸ್ಮಾರ್ಟಾಗಿ ಡಿಸೈನ್ ಮಾಡ್ಕೊಳ್ಳಿ ನಿಮ್ಮ ಡಯಟ್ನ, ಅಷ್ಟೇ, ಇನ್ನೇನಿಲ್ಲ. ಓಕೆ, ನಾನು ಇದು ಕೆಲ್ಸಗಳು ಮುಗಿಸ್ಕೋತೀನಿ ನಂದು. ಸೊ ಸಿಗೋಣ ನೆಕ್ಸ್ಟು. ಪೀಸ್.